ಸರ್ ಇವನಿಂದ ಒಂದು ಕಥೆ ಇದೆ. ಇವು ಕಾಮಸೂತ್ರದ ದೃಶ್ಯಗಳು. ಈ ಕಾಮಸೂತ್ರದ ದೃಶ್ಯಗಳನ್ನು ಎರಡು ಕಾಲು ಈ ಕಡೆ ಕುಂದಿದ್ದಾಳೆ. ಅದನ್ನು ನೋಡಿದ್ರೆ ಹೇಗೆ ಅನ್ಸುತ್ತಾ? ಇದು ಅಖಂಡವಾದ ಏಕಶಿಲಾ. ಇದು ಮುಗಿದು ಇಲ್ಲಿ ಒಳಗಡೆ ಕಾಣಿಸೋದು ಶುಭ ಮತ್ತು ಕುಂಜರ. ಇದ್ರ ಮೇಲೆ ಎಣ್ಣೆ ಹಾಕೋದ್ರಿಂದ ಕಲ್ಲು ಹಾಳಾಗುತ್ತ. ಇದು ಕೈಗೆ ಹಾಕು ಬಳೆ. ಶಿಲ್ಪಿ 18 ಕೈಗಳನ್ನು ಯಾಕೆ ಕೆತ್ತನೆ ಮಾಡಿದ್ದಾನೆ? ವಾತಾಪಿ ಹೊರಗಡೆ ಬಂದ್ಗಳೇ ಅವನು ಹೊಟ್ಟೆ ಹರಿದು ಆ ರಾಕ್ಷಸರು ಬಂದು ನಿಲ್ತಾ ಇದ್ರು. ಆಮೇಲೆ ಅವ್ರು ಸತ್ ನಂತರ ಇವರಿಬ್ಬರು ಅಣ್ಣ ತಮ್ಮಂದರು ಅವ್ರನ್ನ ತಿಂತಾ ಇದ್ರು. ಪ್ರತಿದಿನ ನಿತ್ಯ ಹಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಒಂದಿನ ಇಲ್ಲಿ ಅಗಸ್ತ ಮಾಮುನಿ ಋಷಿಗಳ ಹಾದೋಗ್ತಿದ್ರು. ಋಷಿಗಳನ್ನು ಕರ್ಕೊಂಬಂದು ನಿಮಗೆ ಪೂಜಾ ಮಾಡಿ ಪುನಸ್ಕಾರ ಮಾಡಿ ನಿಮಗೆ ಊಟ ಮಾಡಿಸಿ ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದರು. ವಾತಾಪಿ ತನ್ನ ತಪಶಕ್ತಿಯಿಂದ ಮೇಕೆ ಮರಿಯಾದ ಇಲ್ವಲ್ಲ ಸಣ್ಣ ಕಟ್ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಉಣಿಸ್ಗಳೇ ವಾತಾಪಿ ಹೊರಗಡೆ ಬಾಣಕ್ಕಿಂತ ಮುಂಚೆ ವಾತಾಪಿ ಜೀನೋಭವ ಅಂದ್ರೆ ಅವ್ರನ್ನ ತಿಂದು ಭಸ್ಮ ಮಾಡಿದ. ಅದಕ್ಕೋಸ್ಕರವಾಗಿ ಊರಿಗೆ ವಾತಾಪಿಪುರಂ ಅಂತ ಹೆಸರು ಬಂತು. ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು. 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ಚಾಲುಕ್ಯ ರಾಜಭಾರವನ್ನು ಮಾಡಿದ್ದಾರೆ. 6ನೇ ಶತಮಾನದಾಗ 4 ಗುಹೆಗಳನ್ನು ಕೊರೆದರು. 1ನೇದು ಫಸ್ಟು ಶೈವ, 2nd ವೈಷ್ಣವ, 3rd ಮಹಾವೈಷ್ಣವ, 4th ಜೈನ ಬಸದಿ. ಇದು ಕೂಡ 5ನೇ ಶತಮಾನಕ್ಕೆ ಎದುರಿ ಕಾಣಿಸುತ್ತಲ್ಲ ಆ ಥರ ಬಂಡೆಯಾಗಿತ್ತು. ಒಂದು ಉಳಿ ಒಂದು ಸುತ್ತಿಗೆ ತಂದು ಇದನ್ನು ಕೆತ್ತನೆ ಮಾಡ್ಕೊಂಡೋಗಿದ್ದು. ಹೊರಗಿಂದ ಕೆತ್ತನೆ ಮಾಡಿ ಒಂದು ಚಿಕ್ಕಲ್ಲಿ ತಂದು ಏನೂ ಜಾಯಿಂಟ್ ಇಲ್ಲ. ಕಂಬ ವಿಗ್ರಹ ಎಲ್ಲ ಮೂಲ ಬಂಡೆಯಲ್ಲಾಗಿದ್ದು. ಎಲ್ಲ ಏಕಶಿಲಾನೆ. ಹೊರಗಿಂದ ಏನೂ ತಂದಿದ್ರೋ ಜಾಯಿಂಟ್ ಇಲ್ಲ. ಕಂಬ ವಿಗ್ರಹ ಎಲ್ಲ ಮೂಲ ಬಂಡೆಯಲ್ಲೇ ಕೊರೆದಿದ್ದು. ಇಲ್ಲಿ ಕೆತ್ತನೆ ಮಾಡೋದ್ನಾಗ ವಿಗ್ರಹದ ಕೈ ತಪ್ಪಾಯ್ತು, ಸೊಟ್ಟಾಯಿತು, ಕಾಲು ಸೊಟ್ಟಾಯಿತು, ಕಂಬ ಸೊಟ್ಟಾಯಿತು, ಮೂಗು ಸೊಟ್ಟಾಯಿತು. ಒಂದು ಸಲ ತಪ್ಪಾದ್ರೆ ತಪ್ಪೇ, ಬೇರೆ ಆಪ್ಷನ್ ಇಲ್ಲ. ತೆಗೆದು ಹಾಕಕ್ಕೆ ಬರಲ್ಲ, ರೀಬೆಲ್ಟ್ ಮಾಡೋಕ್ಕೆ ಬರಲ್ಲ. ಹೊರಗಿಂದ ಕೆತ್ತನೆ ಮಾಡಿ ಕೂಡ ಒಂದು ಚಿಕ್ಕಲ್ಲಿ ತಂದು ಇದ್ರೊಳಗೆ ಏನೂ ಜಾಯಿಂಟ್ ಇಲ್ಲ. ಕಂಬ ವಿಗ್ರಹ ಎಲ್ಲ ಮೂಲ ಬಂಡೆಯಲ್ಲಾಗಿದ್ದು. ಇದು ಮೈನಸ್ಸು. ಅಲ್ಲಿ ಕಾಣಿಸುತ್ತಲ್ಲ ಗುಡಿ, ಅದು ಪ್ಲಸ್. ಅದರೊಳಗೆ ತಪ್ಪಾದ್ರೆ ತೆಗೆದು ಹಾಕ್ತೀವಿ, ರೀಬೆಲ್ಟ್ ಮಾಡ್ತೀವಿ. ಈಗ ಕೂಡ ಬಿಚ್ಚಿ ಜೋಡಿಸ್ತೀವಿ. ಅದರೊಳಗೆಲ್ಲ ಬಿಚ್ಚಿ ನಾವು ಜೋಡಿಸ್ಬೋದು. ಅಲ್ಲಿ ತಪ್ಪಾದ್ರೆ ತೆಗೆದು ಹಾಕ್ಬೋದು, ರೀಬೆಲ್ಟ್ ಮಾಡ್ಬೋದು. ಈಗ ಕೂಡ ಬಿಚ್ಚಿ ಜೋಡಿಸ್ಬೋದು. ಅವಕ್ಕೆಲ್ಲ ಲಾಕ್ ಸಿಸ್ಟಮ್ ಇದೆ. ಇದು 1ನೇದು ಶೈವ ಗುಹೆ. ಈ ಕಡೆ ಇದು ನಟರಾಜನ ವಿಗ್ರಹ, ಜಗತ್ ಪ್ರಸಿದ್ಧ ವಿಗ್ರಹ. ಬಲಗಡೆ 9 ಕೈಗಳು, ಎಡಗಡೆ 9 ಕೈಗಳು. ಶಿಲ್ಪಿ 18 ಕೈಗಳನ್ನು ಯಾಕೆ ಕೆತ್ತನೆ ಮಾಡಿದ್ದಾನೆ? 10 ಮಾಡ್ಬೋದಾಗಿತ್ತು, 12 ಮಾಡ್ಬೋದಾಗಿತ್ತು. ಭರತ ಮುನಿಯನಿಗೆ ಭರತನಾಟ್ಯದ ಬಗ್ಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ 18 ಕೈಗಳನ್ನು ಕೆತ್ತನೆ ಮಾಡಿದ್ದಾನೆ. ಬಲಗಡೆಯಿಂದ ಎಡಗೈಗೆ ಜೋಡಣೆ ಮಾಡುತ್ತಾ ಹೋದರೆ 81 ಭರತನಾಟ್ಯದ ವಿವಿಧ ಭಂಗಿಯನ್ನು ಹೇಳುವಂತಿದೆ. ಇವಾಗ ಡಾನ್ಸಿಂಗ್ ಶಿವ ಅಂತೀವಿ. ಕಮಲಪೀಠದ ಮೇಲೆ ಡಾನ್ಸ್ ಮಾಡ್ತಾ ಇದ್ದೀನಿ. ಬಲಗಂದಿಕೆ ತೋತಾ ಇದ್ದೀನಿ, ಎಡಗಂದಿಕೆ ತೋತಾ ಇದ್ದೀನಿ. ಹೀಗೆ ಉದಾಹರಣೆಯಾಗಿ ಗಜಾಮುದ್ರ, ಹಸ್ತಮುದ್ರ, ಮುಷ್ಟಿ ಮುದ್ರ, ಡಮರು ಮುದ್ರ, ಮಯೂರ ಮುದ್ರ. ಮಯೂರ ಅಂದ್ರೆ ನವಿಲು ಹೇಗೆ ಗರೆ ಬಿಚ್ಚಿ ಕುಣಿತಾ ಇದೆ ಅದೇ ತರಹ ಕಾಣ್ತಿದೆ. ಶಿವನ ಬಾಣ ನಂದಿ ಇದ್ದಾನೆ, ಆ ಕಡೆ ಡಾನ್ಸಿಂಗ್ ಗಣೇಶ ಇದ್ದಾನೆ, ಆ ಕಡೆ ಶಿವನ ಲಯಬದ್ಧ ನಾಟ್ಯಕ್ಕೆ ಮೃದಂಗ ಬಾರಿಸ್ತಿದ್ದಾನೆ. ಅವನ ಹೆಸರು ತಂಡು ಅಂತ. ಶಿವನ ಕೈಯಲ್ಲಿ ರುದ್ರ, ವೀಣೆ, ತ್ರಿಶೂಲ, ಡಮರು, ಪಾಶುಬಿದ್ದು 2 ಕೈಗಳಿಂದ ಹಾವನ್ನು ಮೇಲಕ್ಕೆತ್ತಿ ಮಯೂರ ನೃತ್ಯದ ಭಂಗಿಯಲ್ಲಿ ನಿಂತಿದ್ದಾನೆ. ಮತ್ತು ಈ ಕಡೆ ಮಹಿಷಾಸುರ ಮರ್ದಿನಿ ಆದಿಶಕ್ತಿ ಪಾರ್ವತಿ ತನ್ನ ತ್ರಿಶೂಲಿನ ಕೊನೆಯಿಂದ ಇರೋದು ಮಹಿಷಾಸುರನನ್ನು ಕೊಲ್ಲುತ್ತಿದ್ದಾಳೆ. ಪಾರ್ವತಿ ಕೈಲಿ ಶಂಖಚಕ್ರ, ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸುವಂತಿದೆ. ಅವ್ರ ಕೈಲಿ ಹೂಮಾಲೆ ಇದೆ. ಇದು ಮಹಿಷಾಸುರ ಮರ್ದಿನಿ. ಒಳಗೆ ಬನ್ನಿ. ಇದು ಅರ್ಧ ನಾರೀಶ್ವರ ವಿಗ್ರಹ. ಹಾಫ್ ಶಿವ, ಹಾಫ್ ಪಾರ್ವತಿ. ಹಾಫ್ ಶಿವನ ಕೆತ್ತಿ ಕಟ್ಟಿದ್ದ ಜಟಾಮುಕುಟ, ಅರ್ಧಚಂದ್ರ, ಕೈಯಲ್ಲಿ ಪರುಶನಾಗ. ಶಿವ ಧರಿಸಿದ ಹುಲಿ ಚರ್ಮ, ತೊಡೆ ಮೇಲೆ ಕಾಣಿಸುತ್ತೆ ನೋಡಿ, ಶಿವ ಧರಿಸಿದ ಹುಲಿ ಚರ್ಮ. ಈ ಕಡೆ ಅರ್ಧ ಕಿರೀಟ, ಕೈಯಲ್ಲಿ ಕಮಲದ ಮೊಗ್ಗು, ತೋಳಲ್ಲಿ ತೋಳ್ಬಂದೆ, ಕೈಯಲ್ಲಿ ಬಳೆ, ಕಾಲಲ್ಲಿ ಚೈನ. ಈ ಕಡೆ ಹಾಫ್ ಪಾರ್ವತಿ, ಪಾರ್ವತಿ ದಾಸಿ, ಪಾರ್ವತಿ ಸೇವೆಗೆ ಸಜ್ಜಾಗಿ ಆಭರದ ಪೆಟ್ಟಿಯೊಂದಿಗೆ ನಿಂತಿದ್ದಾಳೆ. ಈ ಕಡೆ ಶಿವನವಾಣ ನಂದಿ, ಯುವ ಭೃಂಗಿ ಮಾರುಷಿ. ಸರ್ ಇವನಿಂದ ಒಂದು ಕಥೆ ಇದೆ. ಏನು ಕಥೆ ಇದೆ? ಒಮ್ಮೆ ಕೈಲಾಸದಲ್ಲಿ ದೇವಾನುದೇವತೆಗಳು, ಋಷಿಮಣಿಗಳು ಶಿವ ಪಾರ್ವತಿಯನ್ನು ಕರ್ಕೊಂಡ್ಬಂದು ಎಲ್ಲರೂ ಪೂಜಾ ಪುನಸ್ಕಾರ ಮಾಡಿ ಪುನೀತರಾದರು. ಶಿವನ ಗಣಗಳಲ್ಲಿ ಒಬ್ಬನಾದ ಈ ಭೃಂಗಿ ಮಾರುಷಿ ಕೇವಲ ಶಿವಭಕ್ತನಾಗಿದ್ದ. ಶಿವನು ಬಿಟ್ಟರೆ ಬೇರೆ ಹೆಣ್ಣು ದೇವ್ರನಲ್ಲಿ ಬೇರೆ ದೇವ್ರನಲ್ಲಿ ಪೂಜಾ ಪುನಸ್ಕಾರ ಮಾಡ್ತಿದ್ದಿಲ್ಲ. ಅಂದ್ರೆ ತುಂಬಿದ ಸಭೆಯಲ್ಲಿ ಶಿವಪಾರ್ವತಿ ನಿಂತಾಗ ಕೇವಲ ಶಿವನನ್ನು ಅಟ್ಟ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದ್ಬಿಟ್ಟ. ಪಾರ್ವತಿ ಪೂಜಾ ಮಾಡಲಿಲ್ಲ. ಪಾರ್ವತಿ ಈತನ ಮೇಲೆ ಸಿಟ್ಟಾಗಿ ಶೃಂಗಾಂಕಾರ ಅಂತ ಈತನ ದೇಹದ ರಕ್ತ ಮೋಸವನ್ನು ಕಿತ್ಕೊಂಡ್ಬಿಟ್ಲು. ತಂದೆಯಿಂದ ಬಂದದ್ದು ಎಲಬು, ತಾಯಿಯಿಂದ ಬಂದದ್ದು ರಕ್ತ ಮೋಸ. ನಿನ್ನ ತಾಯಿ ನೀಡಿ ಪೂಜೆ ಮಾಡ್ಲಿಕ್ಕ ತಾಯಿದು ಹಾಕ್ಬೇಕು ರಕ್ತ ಮೋಸ ಅಂತ ಕಿತ್ಕೊಂಡು ಹೊಳ್ಳಿ ಶಿವನನ್ನು ಬಿಡ್ಕೊಂಡು ತುಂಬಿದ ಸಭೆಯಲ್ಲಿ ನಿನ್ನ ಭಕ್ತನಾದ
ಆ ಭೃಂಗಿ ಮಹರ್ಷಿ ನನಗೆ ಅವಮಾನ ಮಾಡಿದ್ದಾನೆ. ಅವನ ಕೈಯಿಂದ ನಾನು ಪೂಜಾ ಮಾಡಿಸ್ಕೊಳ್ಳೇಬೇಕು ಮತ್ತು ನಾನು ನಿನ್ನ ಅರ್ಥಾಂಗಿ ಇದ್ದೀನಿ. ನಿನ್ನ ದೇಹದಲ್ಲಿ ಅರ್ಧ ಭಾಗ ಕೊಡೊಂದು. ಹಾಪ್ ಶಿವ ಹಾಪ್ ಪಾರ್ವತಿ ಆದರು. ಮರುದು ಸವ ನೀನು ಪೂಜೆ ಮಾಡಕ್ಕೆ ಬರ್ತಾನ. ಮಾಡಕ್ಕೆ ಬಂದಾಗ ಇಬ್ಬರನ್ನೂ ಪೂಜೆ ಮಾಡಿಬಿಡ್ತಾನ. ಶಿವ ಹೂ ಅಂದ. ಹಾಪ್ ಶಿವ ಹಾಪ್ ಪಾರ್ವತಿ ಆದರು. ಮರುದು ಶಿವ ಅಸ್ಥಿಪಂಜರಲ್ಲಿ ಹೋಗಿದ್ನಲ್ಲ, ಇದೇ ಅಸ್ಥಿಪಂಜರ ಸ್ಥಿತಿಯಲ್ಲಿ ಬರ್ತಾನ. ಬಂದು ನೋಡ್ತಾನ, ಹಾಪ್ ಶಿವ ಹಾಪ್ ಪಾರ್ವತಿ ಇದ್ದಾರೆ. ಹೇಗೆ ಪೂಜೆ ಮಾಡಬೇಕು? ತನ್ನ ತಪಶಕ್ತಿಯಿಂದ ಒಂಟಿಗಲ್ಲಿ ನಿಂತು ತಪಸ್ಸು ಮಾಡಿ ಆ ತಪಶಕ್ತಿಯಿಂದ ದುಂಬಿಯಾಗಿ ಗುಂಗಿಳವಾಗಿ ಶಿವನ ನಾಭಿ ಅಂದ್ರೆ ಹೊಂಕಳ ಮಾರ್ಗದಿಂದ ಹೋಲಾಕಿ ಈ ಕಡೆ ಹೋಗಿ ಈ ಕಡೆ ಬಂದು ಕೇವಲ ಶಿವನನ್ನು ಅರ್ಧ ಬೌಡಿ ಹಾಫ್ ಬೌಡಿ ಅಷ್ಟೇ ಪ್ರದಕ್ಷಿಸಿದ. ಆವಾಗ ಪಾರ್ವತಿ ಪೂಜೆ ಮಾಡಲಿಲ್ಲ. ಭೃಂಗಿಯ ಶಿವಭಕ್ತಿಗೆ ಮೆಚ್ಚಿದ ಪಾರ್ವತಿ ಆತನಿಗೆ ಪುನಃ ಚೈತನ್ಯ ನೀಡಿ ಕರುಣಿಸಿ ಆಶೀರ್ವದಿಸಿದಳು. ಮೇಲ್ಕಾಂತ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸುವಂತಿದೆ. ಈ ಕಡೆ ಕಮಲ ಪುಷ್ಪ, ಈ ಕಡೆ ಗಂಧರ್ವರು, ಅವ್ರ ಕೈಯಲ್ಲಿ ವಿದ್ಯಾಧರೆಂಬ ಖಡ್ಗವಿದೆ. ಈ ಕಡೆ ನೋಡಿ ಆನೆಬಾಯಿ ಮಂಚನ ಚಿತ್ರ, ಇಲ್ಲಿ ನೋಡಿ ಆನೆಬಾಯಿ ಶಿವು ಚಿತ್ರ, ಈ ಕಡೆ ನೋಡಿ ಆನೆಬಾಯಿ ಟಗರಿನ ಚಿತ್ರ. ಇವು ಎಲ್ಲ ಕಾಲ್ಪನಿಕ ಪ್ರಾಣಿ. ಈ ಥರ ಪ್ರಾಣಿ ಇರ್ಬೋದು. ಇದ್ರ ಹೆಸರು ಯಾಳಿ ಅಂತ ಕರಿತಾ ಇದೀವಿ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನೋಡ್ತೀವಿ. ಶಿವನ ಕೈಯಲ್ಲಿರ್ತಾ ಡಮರುಗ. ಇದು ಕೈಗೆ ಹಾಕು ಬಳೆ, ಇದು ರಥದ ಗಾಲಿ, ಇದು ಗಾಡಿ ಟೈರ್. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಹೊಸದಲ್ಲ, ಎಲ್ಲ ಹಳೇದೆ. ಈ ಕಡೆ 5 ಅಡಿಯ ಆದಿಶೇಷ, ಅರ್ಧ ಮಾನವ ರೂಪ, ಇನ್ನರ್ಧ ಹಾವಿನ ರೂಪ. ಮುಖಮಂಟಪ, ಸಭಾಮಂಟಪ, ಒಳಗಡೆ ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಒಳಗಡೆ ಶಿವಲಿಂಗ ಇದೆ. ಪ್ರದಕ್ಷಿಣ ಪಥವಿಲ್ಲ, ಸುತ್ತಾಕಕ್ಕೆ ಬರೋದಿಲ್ಲ. ಚಾಲುಕ್ಯರ ಕಾಲದಲ್ಲಿ ಇನ್ನೆಲ್ಲ 4 ಗುಹೆಗಳಿಗೂ ಪೂಜ್ಯ ಪುನಸ್ಕಾರ ನಡೀತಿತ್ತು. ಈಗ ಯಾಕೆ ನಡೀತಿಲ್ಲ? ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಡ್ಯಾಮೇಜ್ ಆದ ವಿಗ್ರಹಕ್ಕೆ ಪೂಜಾ ಪುನಸ್ಕಾರ ಇಲ್ಲ. ಈಗ ಈ ಕಮ್ಮ ನೋಡಿ ಹೇಗೆ ಅನ್ಸುತ್ತಾ? ಅರ್ಧ ಕೆತ್ತನೆ ಇದೆ, ಇನ್ನು ಅರ್ಧ ಕೆತ್ತನೆ ಇಲ್ಲ ಅನ್ಸುತ್ತಾ? ಇದು ತುಂಬ ಚೆನ್ನಾಗಿ ಕೆತ್ತನೆ ಇತ್ತು 6ನೇ ಶತಮಾನದಾಗ. ಬೇಕಂತ ಹೊಡೆದಕ್ಕಿದ್ದಾರೆ, ನಿದೇಶಕ್ಕೆ ಹೊಡೆದಕ್ಕಿದ್ದಾರೆ, ಪೂಜೆ ನಡಿಬಾರ್ದು ಅಂತ ಹೊಡೆದಕ್ಕಿದ್ದಾರೆ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇದು ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಆಗಿಂದ ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಇದೆ, ಎಲ್ಲೆಲ್ಲಿ ಹೊಡೆದಾಕಿದ್ದಾರೆ ಅಲ್ಲೆಲ್ಲಿ ಪ್ಯಾಚ್ ವರ್ಕು. ಇಲ್ಲಿ ನೋಡ್ರಿ, ಇದು ಕಂಬ, ಇದು ಕಲ್ಲು, ಇದು ಹೊಡೆದಾಕಿದ್ದಾರೆ. ಹೊಡೆದಕ್ಕಿಂದ ಇದು ಚೆನ್ನಾಗಿ ಕಾಣಬೇಕಿಲ್ಲ. ಈಗ ಇಲಾಖೆಯಿಂದ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಎಲ್ಲೇ ಡ್ಯಾಮೇಜ್ ಅಲ್ಲೆಲ್ಲ ಎಲ್ಲ ಪ್ಯಾಚ್ ವರ್ಕ್, ಸಿಮೆಂಟಿಂದ ಪ್ಯಾಚ್ ವರ್ಕು, ಎಲ್ಲ ಏಕಶಿಲ. ಚಾಲುಕ್ಯರ ಕಾಲದಲ್ಲಿ ಪೂಜಾ ಪುನಸ್ಕಾರ ಅವಾಗ ನಡೀತಿತ್ತು. ಈಗ ಯಾಕೆ ನಡೀತಿಲ್ಲ? ಇದು ಡ್ಯಾಮೇಜ್ ಆದ ವಿಗ್ರಹಕ್ಕೆ ಅದಕ್ಕೆ ಪೂಜಾ ಪುನಸ್ಕಾರ ನಡೀತಿಲ್ಲ. ಇದು ಸ್ಯಾಂಡ್ ಸ್ಟೋನು, ಮರಳು ಮಿಶ್ರಿತ ಕಲ್ಲು. ಈಗ ಬಂದಂಥ ಟೂರಿಸ್ಟು ಲೋಕಲ್ ಜನನ ನಾವು ತುಂಬ ಜನ ಬರ್ತಾರೆ, ಅವ್ರನ್ನೆಲ್ಲರೂ ಪೂಜೆ ಮಾಡಕ್ಕೆ ಬಿಟ್ಬಿಟ್ರೆ ಇದ್ರ ಮೇಲೆ ಎಣ್ಣೆ ಹಾಕೋದ್ರಿಂದ ಕಲ್ಲು ಹಾಳಾಗುತ್ತೆ. ಚಾಲುಕ್ಯರ ಕಾಲದಲ್ಲಿ ಇದು ಹಾಳಾಗದ ರೀತಿಯಲ್ಲಿ ಪೂಜಾ ಪುನಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು. ದೀಪ ಹಚ್ಚಿದ್ರು, ಅದು ಹಾಳಾಗದ ರೀತಿಯಲ್ಲಿ ಇಟ್ಕೊತಿದ್ರು. ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ, ಅವರಿಗೆಲ್ಲ ಹೇಳೋಕ್ಕಾಗೋಲ್ಲ. ಇದ್ರ ಮೇಲೆ ಎಣ್ಣೆ ಬಿದ್ದರೆ ಕಲ್ಲು ಹಾಳಾದ್ರೆ ಒಳ್ಳೆ ಜೋಡಣೆ ಮಾಡೋಕ್ಕೆ ಬರಲ್ಲ. ಏಕಶಿಲ. ಒಂದ್ಸಲ ತಪ್ಪಾದರೆ ಇದನ್ನು ಕೆತ್ತನೆ ಮಾಡೋದು ತಪ್ಪೇ. ವಿಗ್ರಹ ಕೈ ಆಗಿರ್ಬೋದು, ಮೂಗಾಗಿರ್ಬೋದು, ಕಾಲಾಗಿರ್ಬೋದು, ಕಂಬ ಆಗಿರ್ಬೋದು, ಏನೇ ಆಗಿರ್ಬೋದು. ಇದು ಕೂಡ 5 ಅಡಿಯ ಆದಿಶೇಷ, ಅರ್ಧ ಮಾನವ ರೂಪ, ಇನ್ನರ್ಧ ಹಾವಿನ ರೂಪ. ಇದು ಡ್ಯಾಮೇಜ್ ನಂದಿ. ಯಾವುದೋ ಗುಡಿಗಳಿಗಿತ್ತು, ಡ್ಯಾಮೇಜ್ ಮಾಡೋದಿದ್ದಾರೆ. ಈಗ ಇದನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಎಲ್ಲ ಕಟ್ಟಿ ಮಾಡಿದ ಗುಡಿಗಳಿಗೆ ಪ್ರದಕ್ಷಿಣ ಪಥವಿದೆ. ಎಲ್ಲ ಗುಡಿಗಳಿಗೆ ಹೊರಗಿಂದ ಪ್ರದಕ್ಷಿಣ ಪಥವಿದೆ, ಹೊರಗಿಂದ ಪ್ರದಕ್ಷಿಣ ಪಥವಿದೆ. ರಾಜ ಮಹಾರಾಣಿಗೋಸ್ಕರವಾಗಿ ಕಟ್ಟಿದಂಥ ಗುಡಿಗಳಿಗೆ ಒಳಗಿಂದ ಪ್ರದಕ್ಷಿಣ ಪಥವಿತ್ತು. ಸಾರ್ವಜನಿಕರಿಗಾಗಿ ಕಟ್ಟಿದಂಥ ಗುಡಿಗಳಿಗೆ ಹೊರಗಿಂದ ಪ್ರದಕ್ಷಿಣ ಪಥವಿತ್ತು. 1ನೇ ಸ್ಟೆಪ್ಪಿನಿಂದ ಹಿಡ್ಕೊಂಡು ಅಲ್ಲಿವರೆಗೂ ಇದು ಎಲ್ಲ ಏಕಶಿಲೆ. ಇದಕ್ಕೆ ಪ್ರದಕ್ಷಿಣ ಪಥವಿಲ್ಲ. ಇದು ಏಕಶಿಲ. ಇದಕ್ಕೆ ಗೋಪುರ ಬರೋಲ್ಲ, ಶಿಖರ ಬರೋದಿಲ್ಲ. ಆಮೇಲೆ ಈ ಕಡೆ ಗಂಧರ್ವರು, ಅವ್ರ ಕೈಯಲ್ಲಿ ಕಮಲದ ಮಗ್ಗು. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಕಮಲ ಪುಷ್ಪ, ಹರ, ಹಾಪ್ ಶಿವ, ಹಾಪ್ ವಿಷ್ಣು, ಹಾಪ್ ಶಿವನ ಕೆತ್ತಿ ಕಟ್ಟಿದ್ದ ಜಟಾಮುಕುಟ, ಅರ್ಧಚಂದ್ರ, ಕೈಯಲ್ಲಿ ಪರಶುನಾಗ ಮತ್ತು ಶಿವನ ಹೆಂಡತಿ ಪಾರ್ವತಿ, ಆತನವಾನ ಮಾನವರೂಪಿ ನಂದಿ, ಅವನ ಕೈಲಿ ತ್ರಿಶೂಲ. ಈ ಕಡೆ ಅರ್ಧ ಕಿರೀಟ, ಕೈಯಲ್ಲಿ ಶಂಖ, ಆತನ ಹೆಂಡತಿ ಲಕ್ಷ್ಮಿ, ಆತನವಾನ ಗರುಡ, ಮಾನವರೂಪಿ ಗರುಡ. ಚಾಲುಕ್ಯರ ಕಾಲದಲ್ಲಿ ಯಾರು ಜಾತಿತ್ತು? ಶೈವರು ವೈಷ್ಣವರಂತ ಇದ್ದತ್ನಾಗ ನನ್ನ ದೇವರೆಚ್ಚು, ನನ್ನ ದೇವರೆಚ್ಚು ಅಂತ ಅವರಲ್ಲಿ ಕಿತ್ತಾಟ ನಡೀತು. ಕಿತ್ತಾಟ ನಡೆದ ಶಿಲ್ಪಿ ಈ ಮೂರ್ತಿ ಮುಖಾಂತರ ಹೇಳಿದ ಜಗತ್ತಿಗೆ ದೇವರೊಬ್ಬನು, ನಾಮಗಳು ಹಲವೊಂದು ಹೇಳಿದ. ಚಾಲುಕ್ಯರ ಕಾಲದಲ್ಲಿ ಬಟ್ಟೆ ಕೆಳಗೆ ಅಷ್ಟೇ ಸ್ಕರ್ಟ್, ಹೆಣ್ಮಕ್ಳದ ಗಂಡ್ಮಕ್ಳದ ಮೇಲೆ ಬಟ್ಟಿದಿಲ್ಲ. ಮತ್ತು ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸುವುದಿದೆ. ಎಲ್ಲ ಏಕಶಿಲ. ಹೊರಗಿಂದ ಒಂದು ಚಿಕ್ಕಲ್ ತಂದಿರೊಳಗೇನು ಜಾಯಿಂಟ್ ಇಲ್ಲ. ಕಂಬ, ವಿಗ್ರಹ ಎಲ್ಲ ಮೂಲ ಬಂಡೆಯಲ್ಲೇ ಆಗಿದ್ದು. ಇಲ್ಲಿ ಬನ್ನಿ, ನಾವೀಗ ಒಳಗೆ ನಿಂತ್ಕೊಂಡು ನೋಡಿದ್ರೆ ಕಂಡುಹಿಡಿಬೋದು. ಗರ್ಭಗೃಹದಲ್ಲಿ ಶಿವಲಿಂಗ ಇದೆ, ಅದನ್ನು ನೋಡ್ತೀವಿ, ನೋಡುಗಳೇ ಕಂಡುಹಿಡಿತೀವಿ. ಶಿವ ದೇವಾಲಯ, ಅದನ್ನು ನಾವು ಹೊರಗಿಂದ ಬಂದು ನಿಂತು ನೋಡುಗಳೇ ಕಂಡುಹಿಡಿಬೋದು. ಶಿವ ದೇವಾಲಯ. ಶಿವನ ದ್ವಾರಪಾಲಕ ನಿಂತಿದ್ದಾನೆ, ಆತನ ಕೈಲಿ ತ್ರಿಶೂಲ ಇದೆ.
ತುಂಗಭದ್ರ ವೀರಭದ್ರ ಅಂತ ಕರಿತೀವಿ. ಮೇಲ್ ನೋಡಿ ಎಲ್ಲರೂ ಶಿವ ಪಾರ್ವತಿ, ಆತನ ವಾಹನ ನಂದಿ, ನಂದಿ ಮೇಲೆ ಪಾರ್ವತಿ ಕುಂದಂತ ಸ್ಟೈಲ್ ನೋಡಿ ಹೇಗೆ ಕೂತಿದ್ದಾಳೆ. ಒಂದ್ ಕೈ ಭುಜದ ಮೇಲೆ ಹಿಡಿದಾಳೆ, ಇನ್ನೊಂದ್ ಕೈ ನಡದ ಮೇಲೆ ಹಿಡಿದಾಳೆ, ಎರಡು ಕಾಲು ಈ ಕಡೆ ಕುಂತಿದ್ದಾಳೆ. ಅದನ್ನ ನೋಡಿದ್ರೆ ಹೇಗೆ ಅನ್ಸುತ್ತಾ? ಈಗಿನ ಗಂಡ ಹೆಂಡತಿ ಸ್ಕೂಟಿ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾರಲ್ಲ ಅದೇ ಥರನ ಕಾಣ್ತಾ ಇದೆ. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದು ಹೊಸದಲ್ಲ, ಎಲ್ಲ ಹಳೆ ಇದೆ. ಮತ್ತು ಈ ಕಡೆ ಈ ಮುಚ್ಚಿದ್ರೆ ಶಿವನ ವಾಹನ ನಂದಿ, ಇದು ಶಿವನ ವಾಹನ ನಂದಿ ಇಲ್ಲಿಂದ ಹಿಡ್ಕೊಂಡು ಹಿಂಗೆ ನೋಡಿದ್ರ. ಈ ಕಡೆ ಮುಚ್ಚಿದ್ರೆ ವಿಷ್ಣುನ ವಾಹನ ಆನೆ. ಒಳಗಡೆ ಹೇಗ ದೇವಾನ ದೇವತೆಗಳು ಸರಿ ಸಮರಾಗಿದ್ರು ಅದೇ ಥರ ಇವ್ರ ವಾಹನ ಕೂಡ ಸರಿ ಸಮರಾಗಿದೆ. ಶುಭ ಮತ್ತು ಕುಂಜರ. ಬನ್ನಿ, ಇವು ಕಾಮಸೂತ್ರದ ದೃಶ್ಯಗಳು. ಈ ಕಾಮಸೂತ್ರದ ದೃಶ್ಯಗಳನ್ನು ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಏಕೆ ಬಿಡಿಸ್ತಾ ಇದ್ರು? ಯಾಕಪ್ಪ ಅಂದ್ರೆ ಈಗ ಎಲ್ಲದಕ್ಕೂ ಗುರು ಇರ್ತಾನೆ, ಇದಕ್ಕೆ ಗುರು ಇಲ್ಲಾರ್ದು ವಿದ್ಯೆ ಅಂತೀವಿ. ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಯಾಕೆ ಬಿಡಿಸ್ತದಂದ್ರೆ ಅಂದ್ರೆ ಈ ಎಜುಕೇಷನ್ ಬಗ್ಗೆ ಗೊತ್ತಾಗಲಿ. ಈಗ ಮದುವೆಗಳ ದಂಪತಿಗಳನ್ನ ದೇವಸ್ಥಾನಕ್ಕೆ ಹೋಗುವಂತಂದು ಹೇಳ್ತಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ಅವರು ಸುತ್ತ ಪ್ರದಕ್ಷಿಣೆ ಹಾಕಿದಾಗ ಆ ದೃಶ್ಯ ನೋಡಿ ಆ ಎಜುಕೇಷನ್ ಬಗ್ಗೆ ಗೊತ್ತಾಗಲಿ, ಅದ್ರ ಬಗ್ಗೆ ತಿಳ್ಕೊಲಿ. ಎಲ್ಲದಕ್ಕೂ ಗುರು ಇರ್ತಾನೆ, ಇದಕ್ಕೆ ಮಾತ್ರ ಗುರು ಇಲ್ಲ, ಗುರು ಇಲ್ಲಾರ್ದು ವಿದ್ಯೆ. ಅದಕ್ಕೆ ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಎಲ್ಲ ದೃಶ್ಯಗಳನ್ನು ಬಿಡಿಸಿದ್ದಾರೆ. ಈಗ ನೀವು ತೇರು ನೋಡ್ತೀರಿ, ತೇರು ಜಾತ್ರೆ ಒಳಗೆ ತೇರು, ಆ ತೇರೊಳಗೆ ದೂರದಿಂದ ನೋಡೋದು ತೇರು ಚೆನ್ನಾಗಿ ಕಾಣಿಸುತ್ತೆ, ಹತ್ತಿರದಿಂದ ಹೋಗಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲೆಲ್ಲ ದೃಶ್ಯಗಳನ್ನು ಬಿಡಿಸಿರ್ತಾರೆ. ಅಂದರೆ ಜನಗಳ ಎಲ್ಲಿ ಸೇರ್ತಾರ ಆ ವಿಷಯ ಬಗ್ಗೆ ಗೊತ್ತಾಗಲಿ, ಅದಕ್ಕೆ ಗುರು ಇಲ್ಲ, ಗುರು ಇಲ್ಲಾರ್ದು ವಿದ್ಯೆ ಅಂತಂದು ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಈಗ ನಮ್ಮ ಕಡೆ ಮೊಬೈಲ್ ಇದೆ, ಕೈಯಲ್ಲೇ ಎಲ್ಲ ನೋಡ್ಬೋದು. ಅವಾಗ ಅದು ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಈ ಎಲ್ಲ ಕಂಬದ ಮೇಲೆ ಎಲ್ಲ ದೃಶ್ಯಗಳನ್ನು ಬಿಡಿಸಿದ್ದಾರೆ, ಕಾಮಸೂತ್ರದ ದೃಶ್ಯಗಳನ್ನು ಬಿಡಿಸಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸುತ್ತೆ ಟಾರ್ಚ್ ಹಚ್ಚಿಗೆ, ಇಲ್ಲಿ ಕಾಣಿಸುತ್ತೆ, ಈ ಕಡೆ ಹೊಳೆ, ಈ ಕಡೆ ನಮ್ಮ ಚಾಲುಕ್ಯ ದೊರೆಗಳು ಮುಖಮಂಟಪದಲ್ಲಿ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಿದ್ದಾರೆ. ಸಭಾಮಂಟಪದಲ್ಲಿ ಇಲ್ಯಾಕೆ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ? ಸುತ್ತಾರ್ದು ಕತ್ಲಿತ್ತು, ಅದಕ್ಕೋಸ್ಕರ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ಈ ಥರ ಶೋ ಮಾಡ್ಕೊತ ಬಂದ. ಇಲ್ಲಿ ಕಾಣ್ತಿದೆ ಶೋ, ಈ ಥರ ಶೋ ಮಾಡಿದಂಗೆ ಹಿಂಗೆ ಶೋ ಮಾಡ್ತಾ ಇದ್ದ. ಈಗ ಚೆನ್ನಾಗಿ ಶೋ ಮಾಡೋದು, ಇಲ್ಲಿ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ. ಆಮೇಲೆ ಇಲ್ಲಿ ಬಂದು ಇದೇ ಥರನಾಗಿ ಶೋ ಇಲ್ಲಿ ಕಾಣಿಸುತ್ತಲ್ಲ ಎದುರಿಗೆ, ಈ ಥರ ಶೋ ಇಲ್ಲಿ ಮಾಡಕತ್ತ ಕೆಚ್ ಹಾಕಿದ. ಇಲ್ಲಿ ಬಂದು ಕೆತ್ತನೆ ಮಾಡಕ್ಕೆ ಬಂದ, ಮೇಲ್ ಬಂದ ಇಲ್ಲೆಲ್ಲ ಕೆತ್ಕೊಂಡ, ಇಲ್ಲಿ ಬಂದು ಕೆತ್ತನೆ ಮಾಡಕ್ಕೆ ಹೋದ. ಇದು ಅಖಂಡವಾದ ಏಕಶಿಲಾ. ಇದು ಮುಗಿದು ಇಲ್ಲಿ ಒಳಗಡೆ ಕಾಣಿಸೋದು ಇದು ಎರಡನೇ ಬಂಡೆ. ಒಂದನೇ ಬಂಡೆ ಮುಗೀತು, ಎರಡನೇ ಬಂಡೆ ಇಲ್ಲಿ ಕಾಣಿಸುತ್ತಾ? ಅಯ್ಯೋ, ಇದು ಒಂದನೇ ಬಂಡೆ ಮುಗೀತು, ಇನ್ನೊಂದು ಸ್ವಲ್ಪ ದಪ್ಪಿದೆ ಇಲ್ಲಿ, ಸ್ವಲ್ಪ ಇದನ್ನ ತಿದ್ಕೊಂಡು ಶೋ ಮಾಡ್ಕೊಂಬಿಡೋದು ಚೆನ್ನಾಗಿ ಕಾಣಲಿ ಅಂತಂದು ಇಲ್ಲಿ ಬಂದು ತಳಕ್ಕೆ ಕೆತ್ತನೆ ಮಾಡಕತ್ತ. ಇಲ್ಲಿ ಓಪನ್ ಆಯ್ತು ಈ ಅಖಂಡವಾದ ಏಕಶಿಲಾ. ಇಲ್ಲಿ ಮುಗಿದದು ಎರಡನೇ ಬಂಡೆ. ಇನ್ನೇನ್ರ ಮಾಡಿದ್ರ ಶೋ ಹಾಳಾಗುತ್ತಾ? ಇದು ಕೊದ್ರಿಸಿ ಬೀಳುತ್ತಾ? ಈ ಕೆಲಸನ ಇಲ್ಲೇ ಅರ್ಧ ಕಣ್ಣು ನಿಲ್ಸೋನಂತ ನಿಲ್ಸಿದ, ಇಲ್ಲಾಂದ್ರೆ ಈ ತರ ಕ್ರ್ಯಾಕ್ ಬಿಡುತ್ತಾ. ಇಲ್ಲಿ ಬಿಟ್ಟಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಕ್ರ್ಯಾಕ್. ಇನ್ನೇನ್ರ ಮಾಡಕ್ ಹೋದ್ರೆ ಇದು ಹಾಳಾಗುತ್ತಂತ ಈ ಕೆಲಸ ಅಲ್ಲಿಗೆ ನಿಲ್ಸಿದ. ಅದಕ್ಕೆ ಇದನ್ನೆಲ್ಲ ಈ ತರ ಬರಬೇಕಾಗಿತ್ತು. ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ, ಈ ಕೆಳಗಡೆ ಈ ಥರ ಶೋ ಫುಲ್ ಚೆನ್ನಾಗಿ ಬರಬೇಕಾಗಿತ್ತು. ಹಿಂಗೆ ಇಲ್ಲಿವರೆಗೂ ಈ ಗೋಡೆವರೆಗೂ ಇದು ಸೇಮ್ ಹಿಂಗೆ ಬರ್ತಿತ್ತು. ಅದು ಹೆಂಗೆ ಬಂದಿದ್ದು ಹೆಂಗೆ ಬರಬೇಕಾಗಿತ್ತು. ಇನ್ನೇನು ಮಾಡೋಕೆ ಹೋದ್ರೆ ಶೋ ಹಾಳಾಗುತ್ತಂತ ಇದನ್ನು ಕಟ್ಟಿಗತೆ ಮಾಡಿ ಇದನ್ನು ಇಷ್ಟೇ ನಿಲ್ಲಿಸ್ಬಿಟ್ಟ. ಅಂದರೆ ಅದು ಹಾಳಾಗಬಾರ್ದು, ಅದು ಕೊದ್ದಿರಿಸಿ ಬೀಳಬಾರ್ದು. ಈ ಉದ್ದೇಶಕ್ಕೋಸ್ಕರ ಆ ಕೆಲಸನ ಅರ್ಧಕ್ಕೆ ನಿಲ್ಲಿಸಿದ. ಇದು ಎಲ್ಲ ಏಕಶಿಲ, ಹೊರಗಿಂದ ತಂದು ಏನು ಜಾಯಿಂಟ್ ಇಲ್ಲ, ಕಂಬ ವಿಗ್ರಹ ಎಲ್ಲ ಮೂಲ ಬಂಡೆಯಲ್ಲಾಗಿದ್ದು. ಸರ್ ಇಲ್ಲಿ ಕಾಮಸೂತ್ರ, ಇದು ಟಾರ್ಚ್ ಮಾಡಿ ಜೂಮ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು, ಇದು ಕಾಮಸೂತ್ರ, ಇದು ಕಾಮಸೂತ್ರ. ಇಲ್ಲಿ ಕಾಣಿಸುತ್ತೆ, ಇಲ್ಲಿದೆ ಸರ್, ಇದು ಅದೇ, ಇದು ಕಾಮಸೂತ್ರ. ಓಕೆ, ಇದಕ್ಕೆ ಪ್ರದಕ್ಷಿಣ ಪಥವಿಲ್ಲ, ಸುತ್ತಾಕ್ಬೋರಲ್ಲ, ಎಲ್ಲ ಏಕಶಿಲಾನೇ. ಓಕೆ, ಬನ್ನಿ ಮೇಲೆ ಹೋಗೋಣ. ಗೋಯ ನಂಬರ್ 2 ಬಂದ್ಮೇಲೆ